ಪೂರ್ಣಿಮಾ ನಾನು ಎಂಟ್ರ್ ಆದ ತಕ್ಷಣ ನಾನು ರೆಕಗ್ನೈಸ್ ಮಾಡ್ತಾರೆ, ಯಾಕಂದ್ರೆ ನಾವು ತುಂಬಾ ಡೌಟ್ಸ್ ಕೇಳ್ತಾ ಇದ್ದೀವಿ. ಮೋಸ್ಟ್ಲಿ ಆ ಡೌಟ್ಸ್ ಇದ್ದರೆ ನಾವು ರೆಕಗ್ನಿಷನ್ ಸಿಕ್ಕಿದೆ ಅನ್ಸುತ್ತೆ. ಸರ್ವರು ತುಂಬಾ ಡೌಟ್ಸ್ ಕೇಳಿ ಇದು ಮಾಡಿದ್ದೀವಿ. ಬಟ್ ನನ್ನ ಪ್ರಕಾರವಾಗಿ ಡೌಟ್ಸ್ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ನಾವು ಏನೇನೋ ತಪ್ಪರ್ಥ ಮಾಡ್ಕೊಂಡು ಕೇಳೋಕ್ಕೋಸ್ಕರ ಸಂಕೋಚ ಮಾಡ್ಕೊಂಡು ಡೌಟ್ಸ್ ಒಂದಲ್ಲ ಎರಡು ಸತಿ ಕೇಳಿ ಕ್ಲಾರಿಟಿ ತಗೊಳ್ಳೋದು ಪರವಾಗಿಲ್ಲ, ಬೆಟರ್ ಅನ್ಸುತ್ತೆ. ಅದು ತುಂಬಾ ಪೇಷನ್ಸ್ ಇಂದ ಎಲ್ಲಾನು ಹೇಳೋರು, ಇನ್ನೇನಾರು ಇದೆಯಾ ನನ್ನ ಮನ್ಸಲ್ಲಿ ಅನ್ಕೊತಿದ್ದೆ. ಆಗ್ಲೇ 9:30 ಇನ್ನೇನಾರು ಇದೆಯಾ ಅಂತ ಕೇಳ್ತಾನೆ ಇದಾರಲ್ಲಪ್ಪ, ಯಾವಾಗ ಮುಗಿಸ್ತಾರೆ. ಕೆಲವು ಸತಿ 10 o'clock ಆಗೋದು. ಸೊ ಇವ್ರು ನನ್ ಕೇಳ್ದೆ ಸಾಕು, ಯಾಕಂದ್ರೆ ಒಬ್ರೊಬ್ರು ಹೇಳ್ತಾ ಇದಾರೆ, ಏನೇನೋ ಕೇಳ್ತಾನೆ ಇರ್ತೀವಿ ಸಣ್ಣ ಪುಟ್ಟ ಅಂತ ಅನ್ಕೋತಿದ್ರು. ಬಟ್ ನಿಜವಾಗ್ಲೂ ಪೈಸಾ ವಸೂಲ್ ಅಂತ ಹೇಳ್ತಾರಲ್ಲ, ಅದನ್ನ ಎಷ್ಟು ಸತಿ ಹೇಳಿದ್ರು ಅದು ನಿಜವಾದ ತುಂಬಾ ಥ್ಯಾಂಕ್ಸ್ ಸರ್. ನೀವು ತುಂಬಾ ಪೇಷನ್ಸ್ ಇಂದ ಎಲ್ಲಾನು ಕ್ಲಾರಿಫೈ ಮಾಡ್ತಾ ಇದ್ದೀರಾ. ನ್ಯೂಮರಾಲಜಿ ಅಂಡ್ ವಾಸ್ತು ಅಂದ್ರೆ ಒಂಥರ ಫ್ಯಾಸಿನೇಷನ್. ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೆ ಸರ್. ಸೊ ಯಾರೋ ಹೇಳಿದಂಗೆ ಇವರು ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಸಡನ್ ಆಗಿ ಒಂದು ಬಂತು, ಮೇ ಬಿ ಯೂನಿವರ್ಸ್ ಇದಾಯ್ತು ಅನ್ಸುತ್ತೆ. ಸೊ ಸಡನ್ ಆಗಿ ಬೇಸಿಕ್ ನ್ಯೂಮರಾಲಜಿ ಅಂತ ತುಂಬಾ ಖುಷಿಯಾಗಿ ಮತ್ತೆ ಫೋನ್ ಮಾಡಿ ಬಾಳಿ ಮೇಡಮ್ ಅವ್ರು ತಗೊಂಡು ಕ್ಲಾಸ್ ಅಂತ. So just for 500 rupees we learned so much. I think basic classes only 500. So ನಾನು ನಿಜವಾಗ್ಲೂ ಬರೀ 500 ಸೊ ಇಷ್ಟೊಂದು ಕಲ್ತಿದ್ದೀವಿ. ಸೊ ಕ್ಯೂರಿಯಾಸಿಟಿ ಜಾಸ್ತಿ ಆಗಿ ಅಡ್ವಾನ್ಸ್, ಅದರಿಂದ ಮತ್ತೆ ಮೊಬೈಲ್ ಕ್ರಿಸ್ಟಲ್. ಸೊ ಲರ್ನಿಂಗ್ ನಾಲೆಜ್ ಇಸ್ ನೆವರ್ ಎಂಡಿಂಗ್ ಅಂತ ಅವಾಗ ಗೊತ್ತಾಯ್ತು. ಸೊ ಇವ್ರ ಕಪಲ್ ತುಂಬಾ ಫ್ಲೆಕ್ಸಿಬಲ್ ಇದ್ದಾರೆ. ಸೊ ಇದು ವೆರಿ ಹ್ಯಾಪಿ ಟು ಲರ್ನ್ ಫ್ರಮ್ ದೇರ್ ಸರ್. ತುಂಬಾ ನಾಲೆಜ್ ಚೆನ್ನಾಗಿದೆ. ಮತ್ತೆ ನೀವು 11/11 ಮ್ಯಾನಿಫೆಸ್ಟೇಷನ್ ಮಾಡಿಸಿದ್ರಿ ಸರ್. ಅದು ನೀವು ಯಾವ ಬೆಳಗ್ಗೆ ಮಾಡ್ಸಿದ್ರು ಏನೋ ನಮ್ಗೆ ಗೊತ್ತಿಲ್ಲ. ಅದ್ರಲ್ಲಿ ನೀವು 11 ವಿಷಸ್ ಹೇಳ್ರಿ, ನಂಗೆ ಆಲೇ 3-4 ಇದಾಯ್ತು. ಒಂಥರ ಹೆಂಗಾಗಿತ್ತು, ಅದು ಹೋಪೇ ಹೊಟ್ಟೋಗಿತ್ತು. ಅಂದ್ರೆ ಸ್ಮಾಲ್ ಥಿಂಗ್ಸ್, ಬಟ್ 11 ದಿನೊಳಗೆ ಆಲ್ರೆಡಿ 20 days ಆಗಿರ್ಬೋದು ಅಷ್ಟೇನೆ. ಬಟ್ ನನ್ಗಾಗ್ಲೇ 1 week ಮುಂಚೆನೆ, 2 weeks ಅಲ್ಲೇ ಆ 11 ಅಷ್ಟು ಪವರ್ ಇದೆ. ಮತ್ತೆ ನೀವು ಅದನ್ನ ತಗೊಂಡು ಹೋದ್ರಲ್ಲ, ಎಲ್ರು ಅಷ್ಟೊಂದು ಜನ ಸೇರಿದ್ರು, ಏನೋ ಗಲಾಟಿ ಏನೋ ಇದ್ರದ್ದು. ಯಾಕಂದ್ರೆ ತುಂಬಾ ಜನ ಇದಾಗ್ಬಿಟ್ಟಿದ್ರು ಅವೆಲ್ಲ. ಸೊ ಅದ್ರೊಳಗೂ ನೀವು ಹೇಳಿದ್ದೆಲ್ಲ ಸ್ಟೆಪ್ಸ್ ಫಾಲೋ ಮಾಡಿ ಎಲ್ಲ ಇದು ಮಾಡಿದ್ರೆ ನಿಜವಾದ ನಿಮ್ಗೆ ಆಕ್ಚುಲಿ ಪರ್ಸನಲ್ಗೇನೆ ನಾವು ಹೇಳ್ಬೇಕು ಅನ್ಕೊಂಡ್ರೆ, ಬಟ್ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಬಿಸಿ ಇರ್ತೀರಾ ಅಂತ ಇವತ್ತೊಂದು ದಿವಸ ಹೇಳೋಣ ಅಂತಾನೆ ಅನ್ಕೊಂಡೆ. ಸೊ ಅದ್ರೊಳಗೆ ಮ್ಯಾನಿಫೆಸ್ಟೇಷನ್ ರಿಯಲಿ ವರ್ಕ್ಸ್. ಸೊ ಇದು ಕಲ್ತ ಮೇಲೆ ನನ್ಗೆ ರವಿ ಅವ್ರು ಹೇಳಿದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿ. ಸೊ ಆ ಕಾನ್ಫಿಡೆನ್ಸ್ ಲೆವೆಲ್ ಯಾರು ಏನಾದ್ರು ಡಿಸ್ಕಸ್ ಮಾಡಿದಾಗ ನಮಗೂ ನಾಲೆಜ್ ಇದೆ ಅದ್ರ ಬಗ್ಗೆ ಅಂತ ಹೇಳ್ಕೊಳಕ್ ಒಂದು ಹೆಮ್ಮೆ ಆಗುತ್ತೆ. ಸೊ ಫೀಲ್ ವೆರಿ ಹ್ಯಾಪಿ ಅಂಡ್ ಪ್ರೌಡ್. ಯಾಕಂದ್ರೆ ನಾವು ವಾಸ್ತು ಮೊನ್ನೆ ಯಾರು ಹೇಳ್ತಾ ಇದ್ರು, ನಾನು ಒಂದೆರಡು ಇನ್ಪುಟ್ ಕೊಟ್ಟೆ. ಹಿಂಗೇನು ಗೊತ್ತು ಅಂದ್ರೆ ನಾವು ಕ್ಲಾಸ್ ಮಾಡಿದ್ವಾ ಅಂತ ಹೇಳಿದೆ. ಸೊ ಇನ್ನು ಏನೋ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಆಕ್ಚುಲಿ. ಬಟ್ ದ ಜರ್ನಿ ಸೋ ಫಾರ್. ಅಂಡ್ ಸರ್ ಒಂದು ಮಾತು ಹೇಳಿದ್ರು, ಫ್ಯಾಮಿಲಿ ಅಂದ್ರು, ತುಂಬಾ ಖುಷಿ ಆಯ್ತು. ದಟ್ ವರ್ಡ್ ದಟ್ ವಿಚ್ ಯೂಸ್ ಫ್ಯಾಮಿಲಿ ಅನ್ನೋದು ನಿಜವಾದ ನಾವು ಫ್ಯಾಮಿಲಿ ನೋಡಿ ಭಾರಿ ಖುಷಿ ಆಯ್ತು. ಸೊ ಆಕ್ಚುಲಿ ಸರ್ಟಿಫಿಕೇಟ್ ಸರಿ ತಗೋಬೇಕು ಅಂದಿದ್ದು ಅವರೇ ಸ್ಟಾರ್ಟ್ ಮಾಡಿದ್ದು. ಆನ್ಲೈನ್ ಕಳಿಸ್ತೀನಿ ಅಂದ್ರೆ, ಇಲ್ಲ ಸರ್ ಎಲ್ರು ನೀವು ಪರ್ಸನಲ್ ಆಗಿ ನಿಮ್ ಕೈಯಿಂದ ಇಸ್ಕೋಬೇಕು ಅಂತ ಹೇಳಿ. ಸೊ ಟುಡೇ ಇಟ್ ಹ್ಯಾಸ್ ಕಮ್ ಟ್ರೂ. ಆಕ್ಚುಲಿ ನಾವು ಒಬ್ಬರನ್ನ ಫೋನ್ ಮಾಡಿ ಅದ್ ಮಾಡಿ ಹೇಳಿ ಕೊನೆಗೆ. ಸೊ ವಾಟ್ ಎವರ್ ಎಲ್ಲ ಸೋ ಫಾರ್ ರಿಗಾರ್ಡಿಂಗ್ ನ್ಯೂಮರಾಲಜಿ ವಾಸ್ತು, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಅಂಡ್ ಲಾಸ್ಟ್ಲಿ ಥ್ಯಾಂಕ್ಸ್ ಟು ಭವಾನಿ ಮೇಡಮ್. ಯಾಕಂದ್ರೆ ಅವರು ಅಷ್ಟೇ ಯಾರೋ ಫೋನಲ್ಲಿ ಹೇಳಿದಾಗ ಎಲ್ಲ ಪೇಷನ್ಸ್ ಇಂದ ಪ್ರತಿಯೊಂದು ಇದು ಮಾಡ್ತಾರೆ, ಬರ್ಕೋತಾರೆ ಏನೇನು ಬೇಕು ಅಂತೆಲ್ಲ. ಸೊ ಥ್ಯಾಂಕ್ ಯು.